ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುನಾಲ್ ಚಕ್ರವರ್ತಿ ಗುರೂಜಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಮೇಷರಾಶಿಯ ವಾರ ಭವಿಷ್ಯ. ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ವೈಮನಸ್ತಾಪಗಳು, ಏಕೆಂದರೆ ಲಗ್ನದಲ್ಲೇ ರವಿ ಇರೋದ್ರಿಂದ ಬಹಳ ಸ್ವಲ್ಪ ಮನಸ್ತಾಪಗಳು ಆಗೋದ್ರಿಂದ ನಿಮ್ಮ ಸ್ಥಾನಮಾನಕ್ಕೆ ಚ್ಯುತಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ, ಆದಷ್ಟು ಜಾಗರೂಕವಾಗಿರಿ. ಮತ್ತು ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರುಗಳ ಆಶೀರ್ವಾದ ಇದೆ, ಹಾಗೆ ಇರಲಿ, ಚೆನ್ನಾಗಿರುತ್ತೆ. ಓಕೆ. ಮತ್ತು ತೃತೀಯ ಭಾವಾಧಿಪತಿ ನಿಮಗೆ ಬುಧ ಇಲ್ಲಿ ವ್ಯಯಸ್ಥಾನದಲ್ಲಿರೋದ್ರಿಂದ ಆದಷ್ಟು ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ವೈಮನಸ್ತಾಪಗಳಾಗುತ್ತೆ. ಆದಷ್ಟು ಜಾಗರೂಕವಾಗಿರಿ. ಭೂಮಿ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಿಸ್ತಿದ್ರೆ, ಕೋರ್ಟು ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಆದಷ್ಟು ಜಾಗರೂಕವಾಗಿರಿ. ಮತ್ತು ಇಲ್ಲಿ ನಿಮಗೆ ಪಂಚಮ ಭಾವಾಧಿಪತಿ ರವಿ ಅಲ್ಲಿ ಲಗ್ನ ಸ್ಥಾನದಲ್ಲಿರೋದ್ರಿಂದ ಆದಷ್ಟು ತಂದೆ ಆರೋಗ್ಯದ ಕಡೆ ಬಹಳ ಗಮನ ಕೊಡಿ. ಮತ್ತು ಷಷ್ಠ ಭಾವದಲ್ಲಿ ಕೇತು ಇರೋದ್ರಿಂದ 6ನೇ ಮನೆಯಲ್ಲಿ ಕೇತು ರೋಗ ಋಣ ಶತ್ರು ಬಾಧೆಗಳನ್ನು ನಿಗ್ರಹ ಮಾಡ್ತಕ್ಕಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬರುತ್ತೆ. ಹಾಗೂ ಸಪ್ತಮ ಸ್ಥಾನಾಧಿಪತಿ ಶುಕ್ರ ಇಲ್ಲಿ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಹೆಂಡತಿಯ ಬಳಗದ ಮನೆ ಕಡೆಯಿಂದ ಕೆಲವೊಂದು ದುಡ್ಡು ಕಾಸು ಕೇಳುವ ಪರಿಸ್ಥಿತಿಯಿಂದ ಕೆಲವು ವೈಮನಸ್ತಾಪಗಳಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ. ಆದಷ್ಟು ದುಂದು ವೆಚ್ಚ ಮಾಡುವ ಪ್ರಸಂಗಗಳು ಉಂಟಾಗುವುದು, ಬಹಳ ಜಾಗರೂಕವಾಗಿರಿ. ಹಾಗೂ ಅಷ್ಟಮ ಭಾವಾಧಿಪತಿ ಮಂಗಳ ಇಲ್ಲಿ ನೀಚನಾಗಿರೋದ್ರಿಂದ ಹಾಗೆ ಹೇಳಿದಾಗೆ ಭೂಮಿ ವಿಚಾರದಲ್ಲಿ ಬಹಳ ಜಾಗರೂಕವಾಗಿರಬೇಕು. ಅಚಾನಕ್ಕಾಗಿ ಸಡನ್ ಇನ್ಸಿಡೆಂಟ್ಸ್ಗಳು ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ, ಹುಷಾರಾಗಿರಿ. ಆದಷ್ಟು ವಿದ್ಯಾರ್ಥಿಗಳು ಬಹಳ ಜಾಗರೂಕವಾಗಿರಿ. ಕಾನ್ಸಂಟ್ರೇಷನ್ ಮಾಡೋದ್ರ ಬಗ್ಗೆ, ನಿಮ್ಮ ಓದಿನ ಬಗ್ಗೆ ಆದಷ್ಟು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಹಾಗೂ ಭಾಗ್ಯದಲ್ಲಿ ಗುರು ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ಭಾಗ್ಯಾಧಿಪತಿ ಗುರು ಅನುಗ್ರಹ ಚೆನ್ನಾಗಿರುತ್ತೆ. ವಿದ್ಯೆಯಲ್ಲಿ ಅತಿ ಉನ್ನತವಾದಂತಹ ಪ್ರಗತಿಯನ್ನು ಕಾಣ್ತೀರಾ. ಮತ್ತು ಆದಷ್ಟು ಹೊರದೇಶಕ್ಕೆ ಹೋಗೋದಕ್ಕೂ ಪ್ರಯತ್ನ ಪಡ್ತೀರಾ. ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ. ಮತ್ತು ಶನಿ ನಿಮಗೆ ಈಗ ಭಾಗ್ಯಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಸಾಡೆ ಸಾತಿ ಸ್ವಲ್ಪ ಎಂಡಿಂಗ್ ಸ್ಟೇಜಲ್ಲಿದೆ, ಬಹಳ ಜಾಗೃತವಾಗಿರಿ. ಯಾಕಂದರೆ ಸಾಡೆ ಸಾತಿ ಶನಿ ಇದ್ದಾಗ ನೀವು ಏನೇ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ನಿಮಗೆ ತೊಂದರೆಗಳು ಕಾಡ್ತಾ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಆದಷ್ಟು ವಿಷ್ಣು ಸಹಸ್ರನಾಮ ಇಲ್ಲ ಹನುಮಾನ್ ಚಾಲಿಸ ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಷಭ ರಾಶಿಯ ವಾರ ಭವಿಷ್ಯ. ಈ ವಾರ ವೃಷಭ ರಾಶಿಯವರಿಗೆ ಚಂದ್ರ 4-5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಅವರಿಗೆ ಒಂದು ರೀತಿಯಲ್ಲಿ ಆಹ್ಲಾದಕರವಾದಂತಹ ಸಿಚುಯೇಷನ್ಸ್ಗಳು ನಡೆಯುತ್ತೆ. ಯಾಕೆಂದರೆ ಪಾಸಿಟಿವ್ನೆಸ್ಸು ಇವರಲ್ಲಿ ಬಹಳ ಚೆನ್ನಾಗಿ ಮೂಡುತ್ತೆ. ಹಾಗೂ ಲಗ್ನದಲ್ಲೇ ಗುರು ಇರೋದ್ರಿಂದ ಅಂದರೆ ಶಾಪಿಂಗಿಗೆ, ಒಂದು ಹೊರಗಡೆ ವಾತಾವರಣ ಹೋಗ್ಬರೋಣ ಅಥವಾ ಟ್ರಿಪ್ಗೆ ಅಥವಾ ಹೋಗ್ಬರೋಣ ಅನ್ನೋ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೂ ಮತ್ತು ಧನಸ್ಥಾನಾಧಿಪತಿ ಬುಧ ಇಲ್ಲಿ ಲಾಭಸ್ಥಾನದಲ್ಲಿರೋದ್ರಿಂದ ಫ್ರೆಂಡ್ಸ್ ಸರ್ಕಲ್ ಜೊತೆ ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಹಾಗೂ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಅವರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಅದನ್ನು ಪೂರೈಸೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಹಾಗೂ ಇಲ್ಲಿ ಇವ್ರಿಗೆ ಪಂಚಮ ಭಾವದಲ್ಲಿ ಕೇತು ಇರೋದ್ರಿಂದ ವೃಷಭ ರಾಶಿಯವರಿಗೆ, ಈ ಜಾತಕದವರಿಗೆ ಯಾರಿಗೆ ರಾಹುಕೇತುಗಳು ಬಲಿಷ್ಠವಾಗಿರುತ್ತೆ ಅವರು ಉನ್ನತ ವ್ಯಾಸಂಗದಲ್ಲಿ ಹೊರದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ಇಲ್ಲಿ ಷಷ್ಠ ಸ್ಥಾನಾಧಿಪತಿ ಶುಕ್ರ ಇಲ್ಲಿ ಲಾಭ ಭಾವದಲ್ಲಿರೋದ್ರಿಂದ ಇವರಿಗೆ ಒಳ್ಳೆ ಶುಭ ಸೂಚನೆಗಳು, ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬರೋದಿಲ್ವೋ ಅವ್ರಿಗೆ, ಮದುವೆ ವಯಸ್ಸಲ್ಲಿರೋರು ಅವರು ಮದುವೆ ಆಗೋ ಯೋಗಗಳು ಕೂಡಿ ಬರುತ್ತೆ. ಮತ್ತು ಇಲ್ಲಿ ಸಪ್ತಮ ಸ್ಥಾನಾಧಿಪತಿ ಇವರಿಗೆ ಮಂಗಳನ ಭಾಗ್ಯ ಸ್ವಲ್ಪ ಚತುರ್ಥ ಭಾವದಲ್ಲಿರೋದ್ರಿಂದ ಅವ್ರಿಗೆ ಫ್ಯಾಮಿಲಿ ಬಳಗದ ಕಡೆಯಿಂದ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ವೈಮನಸ್ತಾಪಗಳಾಗಿ ಮುನಿಸುಗೊಳ್ಳುವ ಸಾಧ್ಯತೆ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಮತ್ತು ಅಷ್ಟಮ ಸ್ಥಾನಾಧಿಪತಿ ಗುರು ನಿಮಗೆ ಲಗ್ನ ಸ್ಥಾನದಲ್ಲೇ ಇರೋದ್ರಿಂದ ಗುರುವಿನ ಆಶೀರ್ವಾದ, ಯಾಕೆಂದರೆ ಅವರು
ಗುರು ಯಾಕಂದರೆ ಸಡನ್ನಾಗಿ ಅಚಾನಕ್ಕಾಗಿ ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮ ಮೇಲೆ ಪರಿಣಾಮಕಾರಿಯಾಗಿ ಬೀರುವ ಸಾಧ್ಯತೆ ಇರುತ್ತದೆ. ಆ ಮನ ಪರಿವರ್ತನೆಯಿಂದ ನೀವು ನಿಮ್ಮ ಕಾರ್ಯರೂಪದಲ್ಲಿ ಅದನ್ನು ನಿಮ್ಮ ಕರ್ತವ್ಯದಲ್ಲಿ ಅದನ್ನು ನೈಪುಣ್ಯತೆಯನ್ನು ತೋರಿಸೋದ್ರಿಂದ ನಿಮಗೆ ಶುಭವಾಗುವುದು. ಹಾಗೆ ನಿಮಗೆ ಭಾಗ್ಯಸ್ಥಾನಾಧಿಪತಿ ಶನಿ ಕರ್ಮಸ್ಥಾನಾಧಿಪತಿ ಆಗಿರೋದ್ರಿಂದ ನಿಮಗೆ ಕರ್ತವ್ಯದಲ್ಲಿ ಆದಷ್ಟು ನೀವು ಜಾಗೃತವಾಗಿರಬೇಕು. ಯಾರ್ಯಾರು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸರ್ವಿಸ್ ಓರಿಯೆಂಟೆಡ್ ಆಗಿರ್ತಾರೆ ಅವರು ಬಹಳ ಜಾಗೃತವಾಗಿರಬೇಕು. ಮತ್ತು ವ್ಯಯಸ್ಥಾನ 12ನೇ ಮನೆ ಅಧಿಪತಿ ಮಂಗಳ ಇಲ್ಲಿ ನೀಚನಾಗಿರೋದ್ರಿಂದ ನಿಮಗೆ ಆದಷ್ಟು ಭೂಮಿ ವಿಚಾರದಲ್ಲಿ ಬಹಳ ಜಾಗೃತವಾಗಿರಬೇಕು. ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮಿಥುನ ರಾಶಿಯಶಾಧಿಪತಿ ಬುಧ. ನಿಮಗೆ ಬುಧ ಇಲ್ಲಿ ದಶಮ ಭಾವದಲ್ಲಿರೋದ್ರಿಂದ ಬಹಳ ಶುಭ ಕಾರ್ಯಗಳನ್ನು ನೀವು ಕಾರ್ಯರೂಪಕ್ಕೆ ತರ್ತೀರ. ಯಾಕಂದರೆ ಬುಧನ ಜೊತೆ ಶುಕ್ರ ಇದ್ದಾನೆ, ಅದು ಲಕ್ಷ್ಮೀನಾರಾಯಣ ಯೋಗ ಕಾರಕವಾಗಿ ಇರುತ್ತೆ. ಹಾಗೂ ಅದ್ರ ಜೊತೆಯಲ್ಲಿ ಶನಿ ಮತ್ತು ರಾಹು ಇದೆ. ಯಾರ್ಯಾರು ಗೌರ್ಮೆಂಟ್ ಸರ್ವಿಸ್ ಓರಿಯೆಂಟೆಡಲ್ಲಿರ್ತಾರೆ ಅವ್ರಿಗೆ ಶುಭ ಕಾರ್ಯಗಳು ನೆರವೇರುತ್ತೆ. ಮತ್ತು ಅವರು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಅದೆಲ್ಲ ಪೂರೈಸೋದಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ. ಹಾಗೂ ಲಾಭಸ್ಥಾನಾಧಿಪತಿ ಇವ್ರಿಗೆ ಮಂಗಳ ಅಲ್ಲಿ ಧನಸ್ಥಾನದಲ್ಲೇ ಇರೋದ್ರಿಂದ ಇವರು ಕೆಲವೊಂದು ದುಂದು ವೆಚ್ಚಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮಾಡಿದ್ರೂ ಕೂಡ ಇವ್ರಿಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಇವ್ರಿಗೆ ಯಥೇಚ್ಛ ಲಾಭಗಳನ್ನು ಗಳಿಸ್ತಾರೆ. ಯಾಕಂದರೆ ಮಿಥುನ ರಾಶಿಯವರು ದ್ವಂದ್ವ ನಿರ್ಧಾರಗಳನ್ನು ತಗೊತಾರೆ. ಕೆಲವೊಂದು ಡಿಸಿಷನ್ಸ್ಗಳನ್ನ ಮಾಡಲೋ ಬೇಡವೋ ಅಂತ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಹೋಗ್ತಾರೆ. ಹಾಗೆ ಇವರಲ್ಲಿ ಏನೇ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದು ಹೋಗಲಾಡಿಸೋದಕ್ಕೆ, ಯಾಕೆಂದರೆ ಕೇತು ಚತುರ್ಥ ಭಾವದಲ್ಲಿ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತು ಅನ್ನೋದು, ಏಕೆಂದರೆ ನಾವು ರಾಹುಕೇತು ಸಂಬಂಧ ಬಂತು ಅಂತಂದರೆ ಮನೆಯಲ್ಲಿ ಕೆಲವು ಅಜ್ಜಿ ತಾತಂದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಇವರು ಅದನ್ನು ಫೇಸ್ ಮಾಡಿ ಅದನ್ನು ಅವ್ರಿಗೆ ಪಾಸಿಟಿವ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಾಗೆ ಇವ್ರಿಗೆ ಧನಾತ್ಮಕ ಅಂದರೆ ಅವ್ರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ. ಮತ್ತು ಪಂಚಮ ಭಾವಾಧಿಪತಿ ಶುಕ್ರ ಇವ್ರಿಗೆ ದಶಮ ಸ್ಥಾನದಲ್ಲೇ ಇರೋದ್ರಿಂದ ಉನ್ನತ ವ್ಯಾಸಂಗದಲ್ಲಿ ಉನ್ನತ ಪರಿವಾರದಲ್ಲಿರೋರು ಬಹಳ ಉನ್ನತ ವ್ಯಾಸಂಗವನ್ನು ಮಾಡ್ತಾರೆ. ಮತ್ತು ಷಷ್ಠ ಸ್ಥಾನಾಧಿಪತಿ ಮಂಗಳ ಧನಸ್ಥಾನದಲ್ಲಿರೋದ್ರಿಂದ ಇನ್ನೂ ಉನ್ನತವಾದಂತಹ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಯಾರ್ಯಾರು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಅಧಿಕಾರಸ್ಥರಾಗಿರ್ಬೋದು ಅವರುಗಳು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳವಣಿಗೆಯನ್ನು ಕಾಣ್ತಾರೆ. ಹಾಗೂ ಸಪ್ತಮ ಸ್ಥಾನಾಧಿಪತಿ ಗುರು ಇವ್ರಿಗೆ ವ್ಯಯಸ್ಥಾನದಲ್ಲಿದ್ದರೂ ಕೂಡ ವ್ಯಯಸ್ಥಾನಾಧಿಪತಿ ಶುಕ್ರ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಬಹಳ ಪಾಸಿಟಿವ್ನೆಸ್, ಯಾಕೆಂದರೆ ಪರಿವರ್ತನೆ, ಗುರು ಹಾಗೂ ಶುಕ್ರನ ಪರಿವರ್ತನೆ ಇವ್ರಿಗೆ ಬಹಳ ಪಾಸಿಟಿವ್ನೆಸ್ನ ತಂದುಕೊಡುತ್ತೆ. ಹಾಗೆ ಇವರಲ್ಲಿ ಆ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಮತ್ತು ಏನೇ ಕಾರ್ಯಗಳನ್ನು ಮಾಡಿದ್ರೂ ಬಹಳ ನೈಪುಣ್ಯದಿಂದ ಮಾಡ್ತಾರೆ. ಯಾಕಂದರೆ ಬುದ್ಧಿಕಾರಕ ಬುಧ ಇವರಲ್ಲಿ ಬಹಳ, ಇವರು ಜಾತಕದಲ್ಲಿ ಬುಧ ಯಾರು ಸ್ಟ್ರಾಂಗ್ ಆಗಿರ್ತಾನೆ ಅಂದರೆ ಬುದ್ಧಿಕಾರಕ ಬುಧ ಚೆನ್ನಾಗಿದ್ದರೆ ಅವರ ಕಾರ್ಯಗಳು ಪಾಸಿಟಿವ್ ಆಗಿರುತ್ತೆ. ಹಾಗೆ ಅಷ್ಟಮ ಸ್ಥಾನಾಧಿಪತಿ ಶನಿ. ಶನಿ ಇವಾಗ ದಶಮ ಸ್ಥಾನದಲ್ಲಿರೋದ್ರಿಂದ ಇವ್ರ ಕೆಲಸ ಏನೇನು ಕಾರ್ಯರೂಪಕ್ಕೆ ತರ್ತಾರೆ ಆ ಕೆಲಸದಿಂದ ಇವರು ಪ್ರಗತಿಯನ್ನು ಹೊಂದುತ್ತಾರೆ. ಮತ್ತು ಲಾಭಸ್ಥಾನಾಧಿಪತಿ ಕೂಡ ಇಲ್ಲಿ ಮಂಗಳ ಆಗಿರೋದ್ರಿಂದ ಇವ್ರಿಗೆ ಧನಸ್ಥಾನದಲ್ಲಿರೋದ್ರಿಂದ ಧನ ವ್ಯಯ ಆಗುತ್ತೆ, ಆದಷ್ಟು ಅದು ಧನಾತ್ಮಕವಾಗಿ ವೃದ್ಧಿನೂ ಆಗುತ್ತೆ. ಹಾಗೆ ಇವರು ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲಿ, ಶುಭವಾಗುತ್ತದೆ. ಕುನಾಲ್ ಚಕ್ರವರ್ತಿ ಗುರೂಜಿ. ಕಟಕ ರಾಶಿಯಾಧಿಪತಿ ಚಂದ್ರ. ನೋಡಿ, ಈ ವಾರ ಚಂದ್ರ ನಿಮಗೆ ಧನಸ್ಥಾನದಲ್ಲಿ ಹಾಗೂ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ಸೋದರರಿಂದ ಬಹಳ ಸಪೋರ್ಟ್ ಸಿಗುತ್ತೆ. ಸೋದರಿಯರಿಂದ ನಿಮಗೆ ಬಹಳ ಯಥೇಚ್ಛ ಲಾಭಗಳನ್ನು ಗಳಿಸ್ತೀರಾ, ಶುಭ ಫಲಗಳನ್ನು ಗಳಿಸ್ತೀರಾ. ಹಾಗೂ ಲಗ್ನಸ್ಥಾನಾಧಿಪತಿ ಚಂದ್ರನೇ ಆಗಿರೋದ್ರಿಂದ
ನಿಮಗೆ ತಾಯಿ ಕಡೆಯಿಂದ ಶುಭ ಸುದ್ದಿಗಳು. ತಾಯಿಗೆ ಆರೋಗ್ಯದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಒಳ್ಳೆ ಯೋಗ ಫಲಗಳು ಕೂಡಿ ಬರುತ್ತೆ. ಹಾಗೂ ಧನಸ್ಥಾನಾಧಿಪತಿ ರವಿ ನಿಮಗೆ ಇಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಬಹಳ ತಂದೆಯವ್ರ ಕಡೆಯಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಮತ್ತು ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಕುಟುಂಬದಲ್ಲಿ ಇರೋದಕ್ಕೆ ಬಹಳ ಇಷ್ಟಪಡ್ತೀರ. ಮತ್ತು ತೃತೀಯ ಭಾವಾಧಿಪತಿ ಬುಧನೂ ನಿಮಗೆ ಇಲ್ಲಿ ದಶಮ ಭಾಗ್ಯದಲ್ಲಿ ಇರೋದರಿಂದ ಬಹಳ ಚೇಂಜಸ್ ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮುಂದಿನ ಫ್ಯೂಚರ್ ಬಗ್ಗೆ ಬಹಳ ಆಲೋಚನೆಗಳನ್ನು ಇವಾಗಲೇ ಪ್ಲ್ಯಾನಿಂಗ್ ಮೂಲಕವಾಗಿ ನೀವು ಅದನ್ನು ಕಾರ್ಯರೂಪಕ್ಕೆ ತರ್ತೀರಾ. ಅಥವಾ ಮನೆಯಲ್ಲಿ ವಿಸ್ತಾರವಾಗಿ ನಿಮ್ಮ ಮನೆಯ ಫ್ರೆಂಡ್ಸ್ ಜೊತೆ ಎಲ್ಲ ವಿಸ್ತಾರವಾಗಿ ಹೇಳ್ತೀರಾ. ಅವರಿಂದ ಪಾಸಿಟಿವ್ನೆಸ್ಸು ನಿಮಗೆ ಬರೋ ಚಾನ್ಸಸ್ಸು ಬಹಳ ಇರುತ್ತೆ. ಹಾಗೂ ನಿಮ್ಮ ಸಪ್ತಮ ಭಾವಾಧಿಪತಿ ಈಗ ಶನಿ ಕೂಡ ನಿಮಗೆ ಇಲ್ಲಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಆದಷ್ಟು ಸಾಡೆ-ಸಾತಿ ಬಗ್ಗೆ ಬಹಳ ಜಾಗರೂಕವಾಗಿರಿ. ಶನಿ ಶಾಂತಿ ಮಾಡಿಸಿ ಬಹಳ ಶುಭವಾಗುವುದು. ಆದಷ್ಟು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿ. ಆದಷ್ಟು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಸಿಂಹರಾಶಿಯ ಶಾಧಿಪತಿ ರವಿ ಈ ವಾರ ನಿಮಗೆ ಬಹಳ ಉನ್ನತ ವ್ಯಾಸಂಗದ ಕಡೆ ಮನಸ್ಸು ಮಾಡುವುದು. ಇಲ್ಲಿ ನಿಮಗೆ ಯಾಕಂದರೆ ಧನಸ್ಥಾನಾಧಿಪತಿ ಬುಧ ನಿಮಗೆ ಭಾಗ್ಯಸ್ಥಾನದಲ್ಲಿ ರವಿ ಜೊತೆ ಇರೋದರಿಂದ ಅತಿ ಉನ್ನತವಾದಂಥ ನಿಮ್ಮ ತಂದೆಯವರ ಸಪೋರ್ಟು ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ನಿಮಗೆ ತೃತೀಯಾಧಿಪತಿ ಶುಕ್ರ ಕೂಡ ಅಲ್ಲಿ ನಿಮಗೆ ಗುರು ಹಾಗೂ ಶುಕ್ರನ ಪರಿವರ್ತನೆ ಯೋಗದ ಬಲದಿಂದ ತುಂಬ ಚೆನ್ನಾಗಿ ಇನ್ನೂ ಕಾರ್ಯಗಳನ್ನು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ರೀತಿಯಲ್ಲೂ ಸಪೋರ್ಟು ಸಿಗುತ್ತೆ. ಮತ್ತು ನಿಮಗೆ ಏನಂತ ಹೊಸತನದ ಪ್ರಯತ್ನಗಳು, ಹೊಸ ಥರದ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳು ನೀವು ಮಾಡ್ತೀರ. ಯಾಕಂದರೆ ಸಿಂಹ ರಾಶಿಯವರು ಬಹಳ ವಿಭಿನ್ನ ಶೈಲಿಯಲ್ಲಿ ಅವರ ಜೀವನವನ್ನು ಕಟ್ಕೊಂಡು ಬಂದಿರ್ತಾರೆ. ಬಟ್ ಆದರೆ ಅವರ ಸ್ವಪ್ರಯತ್ನದಿಂದ ಅವರು ಕಟ್ಕೊಂಡು ಬಂದಿರ್ತಾರೆ. ಅದನ್ನು ಅವರು ಅವರ ಕಾರ್ಯದಲ್ಲಿ ಅವರು ನೈಪುಣ್ಯತೆಯನ್ನು ತೋರಿಸಿದಾಗ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ. ಅವರ ಮಕ್ಕಳು ಕೂಡ ಹಾಗೆ ಮುಂದಿನ ಪೀಳಿಗೆಗೆ ಹೊಸ ಜೀವನ ಶೈಲಿಯನ್ನು ರೂಪಿಸ್ತಾರೆ. ಮತ್ತು ನಿಮಗೆ ಯಾಕಂದರೆ ಎಸ್ಪೆಷಲಿ ಸ್ವಲ್ಪ ಶನಿ ಸಾಡೆ-ಸಾತಿ ಎಫೆಕ್ಟ್ಗಳು ಕಾಡುತ್ತೆ. ಆದಷ್ಟು ಆರೋಗ್ಯದಲ್ಲಿ ಬೋನ್ಸ್ಗಳಲ್ಲಿ ಸ್ವಲ್ಪ ಜಾಗೃತವಾಗಿರಿ. ಯಾಕೆಂದರೆ ಬೋನ್ ಫ್ರ್ಯಾಕ್ಚರ್ ಆಗತಕ್ಕಂಥ ಸಾಧ್ಯತೆಗಳಿರ್ತದೆ. ಬೆನ್ನಿನ ಮೂಳೆಯಲ್ಲಿ ಸ್ವಲ್ಪ ಆದಷ್ಟು ಜಾಗೃತವಾಗಿರಬೇಕು. ಪೇಯ್ನ್ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರಿಕೆ. ಆದಷ್ಟು ರವಿಯ ಆರಾಧನೆ ಮಾಡಿ, ಆದಷ್ಟು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕನ್ಯಾ ರಾಶಿಯಾಧಿಪತಿ ಬುಧ ಅಂದರೆ ನಾವು ಸಾಕ್ಷಾತ್ ವಿಷ್ಣು ಅಂತೀವಿ. ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಇವಾಗ ಬಹಳ ಶುಭ ಫಲಗಳು. ಯಾಕೆಂದರೆ ಕನ್ಯಾ ರಾಶಿಯವರು ಬಹಳ ಪಾಸಿಟಿವ್ನೆಸ್ನ ಯೋಚನೆ ಮಾಡ್ತಾರೆ. ಆದಷ್ಟು ಬಹಳ ಇವರು ಹೈಫೈ ಜೀವನವನ್ನು ನೋಡಿರ್ತಾರೆ. ಯಾಕಂದರೆ ಕನ್ಯಾ ರಾಶಿಯಾಧಿಪತಿ ಬುಧ ಇವ್ರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರನ ಜೊತೆ ಇರೋದ್ರಿಂದ ಹಾಗೂ ರಾಹು ಹಾಗೂ ಶನಿಯ ಸಂಪರ್ಕದಲ್ಲಿ 4 ಗ್ರಹ ಒಟ್ಟಿಗೆ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಪಾಸಿಟಿವ್ನೆಸ್ಸು ಇವ್ರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೂ ಮತ್ತು ಲಾಭ ಭಾವದಲ್ಲಿ ಮಂಗಳ ಇರೋದರಿಂದ ಭೂಮಿ ವಿಚಾರದಲ್ಲಿ ಯಥೇಚ್ಛ ಲಾಭವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಪಂಚಮ ಭಾವಾಧಿಪತಿ ಇವ್ರಿಗೆ ಶನಿ ಇಲ್ಲಿ ಸಪ್ತಮದಲ್ಲಿರೋದ್ರಿಂದ ಒಂದು ಪಾಸಿಟಿವ್ನೆಸ್ಸು ಸ್ವಲ್ಪ ಕುಗ್ಗುತ್ತೆ. ಯಾಕಂದರೆ ಇವರಲ್ಲಿ ಶನಿ ಗುರುವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ನಕಾರಾತ್ಮಕ ಶಕ್ತಿ ಇವರಲ್ಲಿ ಎಫೆಕ್ಟ್ಗಳು, ಆರೋಗ್ಯದಲ್ಲಿ ಬಾಧೆಗಳು ಮತ್ತು ಮುಂದಕ್ಕೆ ಫ್ಯೂಚರ್ ಏನಾಗ್ಬೋದು ಅನ್ನೋ ಆತಂಕಗಳು ಸೃಷ್ಟಿಯಾಗುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶನಿ ಆರಾಧನೆ ಹಾಗೂ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ತುಲಾ ರಾಶಿಯಾಧಿಪತಿ ಶುಕ್ರ
ಈ ವಾರ ಶುಕ್ರ ಅನುಗ್ರಹ ತುಂಬ ಚೆನ್ನಾಗಿದೆ ನಿಮಗೆ. ಯಾರು ತುಲಾ ರಾಶಿಯವರು ಯಾಕಂದರೆ ಸ್ತ್ರೀಯರಿಗಾಗ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗಾಗ್ಬೋದು, ಇವರು ಆದಷ್ಟು ಮನೆಯಲ್ಲಿ ಖುಷಿಯ ವಾತಾವರಣನ ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಮನೆಯಲ್ಲಿ ಗೃಹಿಣಿಯರು ನಗ್ನಗ್ತಾ ಇದ್ದರೆ ಆ ಮನೆ ನಂದಗೋಕುಲ ಅಲ್ವೇ? ಹಾಗೆ ಇವರು ಪಾಸಿಟಿವ್ ಆಗಿದ್ದರೆ, ಮನೆಯಲ್ಲಿ ಗೃಹಿಣಿಯರು ಯಾರು ಸ್ತ್ರೀಯರು ಪಾಸಿಟಿವ್ ಆಗಿದ್ದರೆ ಗಂಡು ಮಕ್ಕಳಿಗೂ ತುಂಬ ಚೈತನ್ಯಪೂರ್ವಕವಾಗಿರ್ತಾರೆ. ಹಾಗೆ ಇವರಲ್ಲಿ ಹೊಸ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಯಾಕಂದರೆ ಅಕ್ಷಯ ತೃತೀಯ ಹಬ್ಬ ಆಗಿದೆ. ಅಕ್ಷಯ ತೃತೀಯದಿಂದ ಮನೆಯಲ್ಲೆಲ್ಲ ಸಂತುಷ್ಟಿ, ಎಲ್ಲ ರೀತಿಯಲ್ಲೂ ಶುಭ ಕಾರ್ಯಗಳು ನೆರವೇರಿರುತ್ತೆ. ಹಾಗೂ ನಿಮಗೆ ಯಾಕಂದರೆ ಲಗ್ನ ಭಾವಾಧಿಪತಿ ಇಲ್ಲಿ ಷಷ್ಠ ಭಾವದಲ್ಲಿ ಇರೋದ್ರಿಂದ ಶುಕ್ರ, ಅದು ಬೇರೆ ಶನಿ ಜೊತೆ ಹಾಗೂ ರಾಹು ಮತ್ತು ಬುಧನ ಜೊತೆ ಇರೋದರಿಂದ ಬಹಳ ಪಾಸಿಟಿವ್ನೆಸ್ನ ಫೀಲ್ ಮಾಡ್ತೀರಾ. ಮತ್ತು ಹಾಗೂ ಸ್ಟ್ರೆಸ್ಸು ಆಗುತ್ತೆ. ಯಾಕಂದರೆ ಶನಿ ದೃಷ್ಟಿ ಗುರು ಮೇಲಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ಸು ಕೂಡ ಆಗುತ್ತೆ. ಒತ್ತಡ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಇರುತ್ತೆ. ಅದನ್ನು ನಿಭಾಯಿಸ್ತಕ್ಕಂಥ ಆತ್ಮಸ್ಥೈರ್ಯನೂ ನಿಮ್ಮಲ್ಲಿ ಬರುತ್ತೆ. ಯಾಕಂದರೆ ಸಪ್ತಮ ಸ್ಥಾನದಲ್ಲೇ ರವಿ ಇದ್ದಾನೆ. ಹಾಗೂ ರವಿ ನಿಮಗೆ ಯಾಕಂದರೆ ಸಪ್ತಮ ಸ್ಥಾನಾಧಿಪತಿ ನಿಮಗೆ ಭಾಗ್ಯಕ್ಕೆ ಬರೋದರಿಂದ ಮಂಗಳನ ಬಲ, ಯಾಕಂದರೆ ದೇಹದಲ್ಲಿ ಆದಷ್ಟು ಹೊಸ ಚೈತನ್ಯ ಶಕ್ತಿ ವೃದ್ಧಿ ಆಗುತ್ತೆ. ಆದಷ್ಟು ನಿಮ್ಮ ಮನೆಯಲ್ಲಿ ವೃದ್ಧರಿಗೆ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಶ್ಚಿಕ ರಾಶಿಯಾಧಿಪತಿ ಮಂಗಳ. ನೋಡಿ, ಯಾರಿಗೆ ಮಂಗಳ ಬಲಿಷ್ಠವಾಗಿರ್ತಾನೆ, ಇವರು ಯಾಕಂದರೆ ಶಶಿಮಂಗಳ ಯೋಗಕಾರಕವಾಗಿ ಯಥೇಚ್ಛ ಲಾಭವನ್ನು ಗಳಿಸ್ತಾರೆ. ಒಂದು ಪಾಸಿಟಿವ್ನೆಸ್ಸು ಇವರಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಹೇಗೆ ನಾವು ಈಗ ಎಕ್ಸಾಂಪಲ್ಲು ನಮ್ಮ ಮೋದಿಯವರಿಗೆ ಶಶಿ ಲಗ್ನ ಸ್ಥಾನದಲ್ಲಿ, ವೃಶ್ಚಿಕ ಲಗ್ನ ಇದ್ದು ಲಗ್ನ ಸ್ಥಾನದಲ್ಲಿ ಶಶಿಮಂಗಳ ಯೋಗಕಾರಕವಾಗಿದ್ದು, ಅವರ ಮಾತಿನ ವೈಖರಿಯಲ್ಲಿ ಬಹಳ ನೈಪುಣ್ಯದಿಂದ ಮಾತಾಡ್ತಾರೆ. ಹಾಗೆ ಇವರು ಕೂಡ ವೃಶ್ಚಿಕ ರಾಶಿಯವರು ಚಂದ್ರನ ಬಲದಿಂದ ಹಾಗೂ ಮಂಗಳನ ಬಲದಿಂದ ಅವರ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಅವರು ಬಹಳ ನೈಪುಣ್ಯದಿಂದ ಮಾತಾಡ್ತಾರೆ. ಹಾಗೂ ಇವ್ರಿಗೆ ಭೂಮಿಯಿಂದ ಯಥೇಚ್ಛ ಲಾಭವನ್ನು ಗಳಿಸ್ತಕ್ಕಂಥ ಯೋಗ ಇರುತ್ತೆ. ಹಾಗೆ ಇಲ್ಲಿ ಧನಸ್ಥಾನಾಧಿಪತಿ ಗುರು ಕೂಡ ಇಲ್ಲಿ ಇವ್ರಿಗೆ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಬಹಳ ಸ್ವಲ್ಪ ಅಚಾನಕ್ಕಾಗಿ ದುರ್ಘಟನೆಗಳು ಕೂಡ ನಡೀತಕ್ಕಂಥ ಸಂದರ್ಭ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೂ ಪಂಚಮ ಭಾವದಲ್ಲಿ 4 ಗ್ರಹಗಳಿರೋದ್ರಿಂದ ಶುಕ್ರ, ರಾಹು, ಶನಿ ಹಾಗೂ ಬುಧ, ಈ 5 ಗ್ರಹಗಳು ಪಾಸಿಟಿವ್ನೆಸ್ನ ತಂದು ಕೊಡುತ್ತೆ. ಯಾಕೆಂದರೆ ಪೂರ್ವಾರ್ಜಿತದ ಪುಣ್ಯದ ಫಲ. ಯಾಕೆಂದರೆ ನಾವು ಪಂಚಮ ಭಾವ ಅಂತಂದರೆ ಪೂರ್ವಾರ್ಜಿತದ ಪುಣ್ಯದ ಫಲ ಅಂತೀವಿ. ಯಾಕೆಂದರೆ ಪಂಚಮ ಭಾವಾಧಿಪತಿ ನಾವು ಎಜುಕೇಷನ್ ಕೂಡ ನೋಡ್ತೀವಿ, ಅವರ ವಿದ್ಯೆ ಕೂಡ ನೋಡ್ತೀವಿ. ಹಾಗೆ ಪಂಚಮ ಸ್ಥಾನಾಧಿಪತಿ ಇಲ್ಲಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಬಹಳ ಜಾಗರೂಕವಾಗಿರಬೇಕು. ಮತ್ತು ಇಲ್ಲಿ ಇವ್ರಿಗೆ ಅಷ್ಟಮ ಅಂದರೆ ಶುಕ್ರ, ಇಲ್ಲಿ ಅಷ್ಟಮ ಸ್ಥಾನಾಧಿಪತಿ ಶುಕ್ರ ಇಲ್ಲಿ ಪರಿವರ್ತನೆ ಇದೆ. ಮನಸ್ಸು ಇವರು ಮಾಡಿದ್ರೆ ಈ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಕೆಲಸಗಳನ್ನು ಮಾಡ್ತಾರೆ. ಮನಸ್ಸು ಸರಿ ಇಲ್ಲ ಅಂತಂದರೆ ಇವ್ರು ಏನು ಮಾಡಿದ್ರೂ ಕೂಡ ಅಲ್ಲಿ ವ್ಯರ್ಥ ಪ್ರಯತ್ನ ಆಗುತ್ತೆ. ಹಾಗೆ ಮನಸ್ಸನ್ನು ಇವರು ಪಾಸಿಟಿವ್ ಆಗಿ ಇಟ್ಕೋಬೇಕು. ಹಾಗೆ ದಶಮ ಸ್ಥಾನಾಧಿಪತಿ ಇವ್ರಿಗೆ ಇಲ್ಲಿ ರವಿ ಕೂಡ ಸಪ್ತಮ ಸ್ಥಾನದಲ್ಲಿರೋದ್ರಿಂದ, ಷಷ್ಠ ಸ್ಥಾನದಲ್ಲಿರೋದ್ರಿಂದ ಪಾಸಿಟಿವ್ನೆಸ್ಸು, ಈಗ ರೋಗ ಋಣ ಶತ್ರು ಬಾಧೆಯನ್ನು ಆತ್ಮದಿಂದಲೇ ನಿಗ್ರಹ ಮಾಡ್ತಕ್ಕಂಥ ಆತ್ಮಸ್ಥೈರ್ಯ ಇವರಲ್ಲಿ ಬರುತ್ತೆ. ಹಾಗೆ ಲಾಭ ಭಾವಾಧಿಪತಿ ಬುಧನೂ ಕೂಡ ಇಲ್ಲಿ ಪಂಚಮ ಭಾವದಲ್ಲಿರೋದ್ರಿಂದ ಇವರು ಏನು ಪೂರ್ವಾರ್ಜಿತ ಪುಣ್ಯದ ಫಲ ಇರುತ್ತೆ ಆ ಬಲದಿಂದ ಇವರು ಕಾರ್ಯರೂಪಕ್ಕೆ ತರ್ತಾರೆ, ಶುಭ ಫಲಗಳನ್ನು ಅನುಭವಿಸ್ತಾರೆ. ಆದಷ್ಟು ಸ್ವಲ್ಪ ಶನಿಯ ಸಾಡೆಸಾತಿಗಾಗಿ ಗೋಸ್ಕರ ಅಂದರೆ ಹನುಮಾನ್ ಚಾಲಿಸ ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಧನುಸ್ಸು ರಾಶಿಯಾಧಿಪತಿ ಗುರು ಇವ್ರಿಗೆ ಷಷ್ಠ ಭಾವದಲ್ಲಿ ಇದ್ದಾನೆ. 6ನೇ ಮನೆ ಅಂತೀವಿ. 6ನೇ ಮನೆ ಅಂತಂದರೆ ರೋಗ ಋಣ ಶತ್ರು
ಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು. ಯಾಕಂದರೆ ಆತ್ಮಸ್ಥೈರ್ಯದಿಂದ ಇವರು ಆತ್ಮಬಲದಿಂದ ರೋಗ ಋಣ ಶತ್ರುಗಳನ್ನು ನಿಗ್ರಹ ಮಾಡ್ತಾರೆ. ಹಾಗೆ ಇವ್ರಿಗೆ ಪಂಚಮ ಭಾವಾಧಿಪತಿ ಕೂಡ ಮಂಗಳ ಇವ್ರಿಗೆ ಇಲ್ಲಿ ಅಷ್ಟಮ ಭಾವದಲ್ಲಿದೆ. ಯಾಕಂದರೆ ಅಷ್ಟಮ ಸ್ಥಾನಾಧಿಪತಿ ಚಂದ್ರ ಇವ್ರಿಗೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಈ ವಾರ ಬಹಳ ಶುಭ ಫಲಗಳನ್ನು ಅನುಭವಿಸ್ತಾರೆ. ಬಹಳ ಯೋಗಗಳು, ಬಹಳ ಮನೆಯಲ್ಲಿ ಕೆಲಸ ಕಾರ್ಯಗಳು ಇವರಂತೆ ನಡೆಯುತ್ತೆ. ಮತ್ತು ಮಕ್ಕಳು ಕೂಡ ಸಹ ಇವರಂತೆ ಉನ್ನತ ವ್ಯಾಸಂಗಕ್ಕೆ ಅನುವು ಮಾಡಿಕೊಡ್ತಾರೆ. ಹಾಗೂ ಒಳ್ಳೆಯ ಅಭ್ಯಾಸಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಬಹಳ ಶುಭ ಫಲಗಳನ್ನು ಅನುಭವಿಸ್ತಾರೆ. ಹಾಗೂ ದತ್ತಾತ್ರೇಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮಕರ ರಾಶಿ ಅಧಿಪತಿ ಶನಿ ಇವರಿಗೆ ಈಗ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ಇರೋದ್ರಿಂದ ಇವರು ಬಹಳ ಅಂದರೆ ಧೈರ್ಯ ಜಾಸ್ತಿ ಇವ್ರಿಗೆ. ಯಾಕಂದರೆ ಮಕರ ರಾಶಿಗೆ ಇವ್ರ ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಗುರು ಪಂಚಮ ಭಾವದಲ್ಲಿರೋದ್ರಿಂದ ಈಗ ಗುರುಬಲ ಇರೋದ್ರಿಂದ ಎಲ್ಲ ಕಾರ್ಯಗಳು ಬಹಳ ನೈಪುಣ್ಯದಿಂದ ಮಾಡ್ತಾರೆ. ಮತ್ತು ಮನಸ್ಸು ಕೂಡ ತಾಯಿ ಆರೋಗ್ಯದ ಕಡೆ ಬಹಳ ಕಾಳಜಿ ವಹಿಸಬೇಕಾಗುತ್ತೆ. ಮತ್ತು ಸೋದರ ಸಿಸ್ಟರ್ ಯಾರಾದರೂ ಇದ್ದರೆ ಅವರು ಕೂಡ ಅವರ ಹೆಲ್ತ್ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಾಗುತ್ತೆ. ಈ ವಾರಾಂತ್ಯದಲ್ಲಿ ಚಂದ್ರ ಲಾಭ ಭಾವದಲ್ಲಿ ಇರೋದ್ರಿಂದ ಇವ್ರಿಗೆ ಫ್ರೆಂಡ್ ಸರ್ಕಲಿಂದ ಯಥೇಚ್ಛ ಲಾಭಗಳು ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮ ಹಾಗೂ ಹನುಮಾನ್ ಚಾಲೀಸ. ಯಾಕಂದರೆ ಹನುಮಾನ್ ಚಾಲೀಸ ಯಾಕೆ ಪಾರಾಯಣ ಮಾಡಬೇಕು ಅಂತಂದರೆ ಯಾಕಂದರೆ ಬಹಳ ಪಾಸಿಟಿವ್ನೆಸ್ನ ಕೊಡುತ್ತೆ. ಯಾಕಂದರೆ ಶನಿಗೆ ಅವನು ಹನುಮಂತನೇ ಭಾಳ ಪವರ್ಫುಲ್. ಯಾಕಂದರೆ ಹನುಮಂತನ ಆರಾಧನೆ ಅಥವಾ ವಿಷ್ಣು ಸಹಸ್ರನಾಮನ ಆರಾಧನೆ ಮಾಡೋದ್ರಿಂದ ಶನಿಯ ಸಾಡೆ ಕೂಡ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಶುಭವಾಗಲಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಕುಂಭರಾಶಿಯಾಧಿಪತಿ ಶನಿ ನೋಡಿ, ಯಾರಿಗೆ ಸಾಡೆ ಇರುತ್ತೆ ಅವರು ಬಹಳ ಇವಾಗ ಬಿಟ್ಟೋಗಿದೆ ಅಂತ ಬಹಳ ಖುಷಿ ಪಡ್ತಾ ಇರ್ತಾರೆ. ಆದರೂ ಕೂಡ ಶನಿಯ ದೃಷ್ಟಿ ಗುರು ಮೇಲಿರೋದ್ರಿಂದ ಬಹಳ ಜಾಗೃತವಾಗಿರಬೇಕು. ಯಾಕಂದರೆ ಲಗ್ನದಿಂದ ಶನಿ ಹೊರಗಡೆ ಧನಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಧನಸ್ಥಾನದಲ್ಲಿ, ಯಾಕಂದರೆ ಇವ್ರದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆದರೂ ಕೂಡ ಬಟ್ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗಿರೋದಿಲ್ಲ. ಬಟ್ ಇವ್ರ ಫ್ರೆಂಡ್ ಸರ್ಕಲಿಂದ ಇವ್ರಿಗೆ ಏನೇನು ಸಪೋರ್ಟ್ ಬೇಕೋ ಎಲ್ಲ ಸಿಗುತ್ತೆ. ಅದು ಕೂಡ ಇವ್ರಿಗೆ ಪಾಸಿಟಿವ್ನೆಸ್ಸು. ಒಂದು ರೀತಿಯಲ್ಲಿ ಇವ್ರಿಗೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಇವರಲ್ಲಿ ವೃದ್ಧಿಯಾಗುತ್ತೆ. ಇವರಲ್ಲಿ ಒಂದು ಉನ್ನತವಾದಂತಹ ಆಲೋಚನೆಗಳಿಂದ ಇವರು ಒಳ್ಳೆಯ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಹಾಗೂ ನಿಮಗೆ ಕೆಲವೊಂದು ಪ್ರಯೋಗಗಳು ಕೆಲವೊಂದಾಗಿದ್ದರೆ ಅದನ್ನು ಸಾಡೆ ಶನಿ ಹಾಗೂ ರಾಹುಕೇತುಗಳ ಪ್ರಭಾವದಿಂದ ಅದು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟಮ ಸ್ಥಾನಾಧಿಪತಿ ಬುಧ ಹಾಗೂ ಧನಸ್ಥಾನದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಅದು ತೊಂದರೆಗಳನ್ನು ಮಾಡೇ ಮಾಡುತ್ತೆ. ಅದು ನಿಮ್ಮ ಹೆಲ್ತಲ್ಲಾಗ್ಬೋದು, ನಿಮ್ಮ ಭೂಮಿ ವಿಚಾರದಲ್ಲಾಗ್ಬೋದು, ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಆದಷ್ಟು ಹನುಮಾನ್ ಚಾಲೀಸ್ನ ಪಾರಾಯಣ ಮಾಡಿ ಹಾಗೂ ವಿಷ್ಣು ಭಗವಂತನ ಆದಿತ್ಯ ಹೃದಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮೀನರಾಶಿ ಈ ವಾರ ಭವಿಷ್ಯದಲ್ಲಿ ಬಹಳ, ಯಾಕಂದರೆ ಸಪ್ತಮ ಸ್ಥಾನಾಧಿಪತಿ ಬುಧ ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಅಂದರೆ ಹೆಂಡತಿಯ ಫ್ಯಾಮಿಲಿ ಕಡೆಯಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ ಮಕ್ಕಳಿಂದನೂ ಕೂಡ, ಯಾಕೆಂದರೆ ಮಕ್ಕಳು ಪಂಚಮ ಭಾವಾಧಿಪತಿ ನಾವು ಧನಸ್ಥಾನದಲ್ಲಿದ್ದಾನೆ. ಯಾಕೆಂದರೆ ರವಿ ಅವ್ರ ಕಡೆಯಿಂದನೂ ಕೂಡ ನಿಮಗೆ ಒಳ್ಳೆಯ ಶುಭ ಸೂಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಎಲ್ಲರೂ ಮಕ್ಕಳು ವಿದ್ಯಾರ್ಥಿಗಳು ಉನ್ನತ ತೇರ್ಗಡೆಯಾಗಿ ಮನೆಗೆ ಸಂತೋಷಗಳನ್ನ ತರ್ತಾರೆ. ಹಾಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಭಾಳ ನೈಪುಣ್ಯದಿಂದ ಮಾಡ್ತಾರೆ.
ತೃತೀಯ ಭಾವಾಧಿಪತಿ ಶುಕ್ರ ಅಲ್ಲಿ ಲಗ್ನ ಸ್ಥಾನದಲ್ಲೇ ಇರೋದರಿಂದ ಹಾಗೂ ಲಗ್ನ ಸ್ಥಾನಾಧಿಪತಿ ಗುರು ಅಲ್ಲಿ ಪರಿವರ್ತನೆ ಯೋಗ ಇರೋದರಿಂದ ನಿಮ್ಮ ಸೋದರ ಭಾವ, ಯಾಕೆಂದರೆ ಅಣ್ಣ ತಂಗಿಯರ ಅಥವಾ ಅಣ್ಣ ತಮ್ಮಂದಿರ ಸಂಬಂಧ ತುಂಬ ಚೆನ್ನಾಗಿರುತ್ತೆ, ಭಾಳ ಸಪೋರ್ಟಿವ್ ಆಗಿರ್ತೀರ. ಹಾಗೆ ಇಲ್ಲಿ ನಿಮಗೆ ದಶಮ ಸ್ಥಾನಾಧಿಪತಿ ಹಾಗೂ ಗುರು ನಿಮಗೆ ಇಲ್ಲಿ ಯೋಗಕಾರಕವಾಗಿ ಇರೋದರಿಂದ ನೀವು ಬಹಳ ಅನ್ಯೋನ್ಯತೆಯಾಗಿರ್ತೀರ, ಫ್ಯಾಮಿಲಿಯಲ್ಲಿ ಬಹಳ ಹೊಂದ್ಕೊಂಡಿರ್ತೀರ, ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ ಬಟ್ ಶನಿಯ ದೃಷ್ಟಿ ಗುರು ಮೇಲೆ ಇರೋದರಿಂದ ಹಾಗೂ ಲಗ್ನದಲ್ಲಿ ರಾಹುಕೇತು ಇರೋದರಿಂದ ಆದಷ್ಟು ಈ ಶನಿ ಹಾಗೂ ನಿಮ್ಮ ಕಾರ್ಯಗಳಲ್ಲಿ ನಿಧಾನಗತಿಯಾಗಿ ಪ್ರಗತಿಯಾಗುತ್ತೆ, ಬಹಳ ಜಾಗರೂಕವಾಗಿರಿ. ಅದಕ್ಕೋಸ್ಕರ ಗುರು ದತ್ತಾತ್ರೇಯ ಆರಾಧನೆ ಮಾಡ್ಕೊಳ್ಳಿ, ಇಲ್ಲ ರಾಯರ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುವುದು. ನಮಸ್ಕಾರ. ಕುನಾಲ್ ಚಕ್ರವರ್ತಿ.